ವಿಡಿಯೋ ನೋಡಿ ವಿಡಿಯೋ ಆನ್ ಮಾಡಿದ್ರು ತಿನ್ಸಕ್ ಬರ್ತಿದ್ದೀನಿ ಅಂತ. ಅಯ್ಯ ಬ್ಲಾಗ್ ಆಗ್ಬೇಕಲ್ಲ. ಅನ್ಕೊಂಡ್ಬಿಟ್ಟೆ ಬಿಡು ಬೆಳಗ್ಗೆ. ಆದ್ರೆ ಎದೊಳ್ತಾ ಇರ್ಲಿಲ್ಲ ಅವಳು. ಅನ್ಕೊಂತಾಳಷ್ಟೇ ಎದೊಳಲ್ಲ, ಅನ್ಕೋತಾಳಷ್ಟೇ ಬರೆಯಲ್ಲ, ಅನ್ಕೋತಾಳಷ್ಟೇ ಓದಲ್ಲ, ಅನ್ಕೋತಾಳಷ್ಟೇ ಏನು ಮಾಡಲ್ಲ. ನಿನ್ನ ಎಕ್ಸ್ಪ್ರೆಷನ್ ಹೇಗಿತ್ತೇಳು ಕೊಡು ಇನ್ನೊಂದ್ಸಲ. ನಾಳೆ ಕ್ಲಾಸ್ ಇಲ್ಲ, ನಾಳೆ ಕ್ಲಾಸ್ ಇಲ್ಲ, ನಾಳೆ ಕ್ಲಾಸ್ ಇಲ್ಲ. ಇದೆಲ್ಲ ಓ ಗಾಡ್ ನನ್ನ ಟ್ರೈಪೋಡ್. ನಾಳೆಯಿಂದ ಮಾರ್ನಿಂಗ್ ತಿಂಡಿ ಜೊತೆ ಸ್ವಲ್ಪ ಇದನ್ನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಿದ್ದೋಗುತ್ತೆ ನೆನ್ಸಿಡೋಣ ಅಂತ ಅನ್ಕೊಂಡಿದ್ದೀನಿ. ಮೋನಿಶಾ ಮಕ್ಕರ್ ಮೋನಿಶಾ ಅವಳಿಗೆ ಹಾಗೆಲ್ಲ ಅನ್ಬೇಡಿ. ವೆರಿ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನೆನ್ನೆದು ಬೊಕ್ಕೆಲಿ ಇಟ್ಟಿದ್ದೀನಿ. ಇದನ್ನ ಹಾಳು ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ. ಸಿ ಬಾಯ್ಲಿ ಗೈಸ್, ಈಗ ನಮ್ಮ ಪುಣ್ಯಶ್ರೀ ಅವರು ಒಂದು ಚೆನ್ನಾಗಿರೋ ಅಲ್ಲಿ ಕೂತ್ಕೊಳ್ಳಪ್ಪ, ಹತ್ತು ಕಡೆ ಹೋಗು, ಕೂತ್ಕೋ. ಶ್ಲೋಕ ಹೇಳ್ತಾಳೆ ನೋಡಿ, ಈಗ ಶ್ಲೋಕ ಹೇಳ್ತೀಯಾ? ಜೋರಾಗಿ ಹೇಳು. ಬೊಮ್ಮಗ್ನ ಅಮ್ಮ ಮಾವುತ ನಮ್ಮ ಇವ ತೇನ ದಂಗವ್ಯ ಅಮ್ಮ ಕರ್ಮ ಸಮಾಧಿ ಅನ್ನ ಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣ ವಲ್ಲವೇ ದಾನ ವೈರಾವ್ಯ ಸಿದ್ಧಾರತು ಸಂಜೀವಿತ ಪಾರ್ವತಿ ನಮಸ್ತೆ. ಅಷ್ಟೇನಾ? ಗುಡ್. ಇನ್ನೇನು ಹೊಸ ಕಲ್ತಿದ್ಯಾ? ಹೊಸಗೆ ಮುನಿ ಹತ್ತಿದ್ದಿ. ಏಯ್ ಆ ಲಿಪ್ಸ್ಟಿಕ್ ಬಿಡು, ಹೇಳಿಲ್ಲಿ. ದಾನ ವೈರಾವ್ಯ ಅದು ಮುಗೀತು. ಇನ್ನೇನು ಹೇಳ್ತೀಯಾ? ಇಂಗ್ಲೀಷ್ ಯಾವುದಾದ್ರೂ ಪೋಯಮ್ ಹೇಳು. ಅದೆಲ್ಲ ಬರಲ್ವಾ? ಜಾನಿ ಜಾನಿ ಎಸ್ ಪಪ್ಪ ಹೇಳು. ಜಾನಿ ಜಾನಿ ಎಸ್ ಪಪ್ಪ ಈಟಿಂಗ್ ಶುಗರ್ ಪಪ್ಪ ಟೆಲ್ಲಿಂಗ್ ರೈಟ್ ನೋ ಪಪ್ಪ ಓಪನ್ ಯುವರ್ ಮೌತ್. ಹೇಳು, ನಿನ್ನ ಇಂಟ್ರೊಡಕ್ಷನ್ ಮಾಡ್ಕೊ. ಐ ಆಮ್ ಪುಣ್ಯಶ್ರೀ. ಐ ಆಮ್ Punyashri. ವಾಟ್ಸ್ ಯುವರ್ ಫಾದರ್ ನೇಮ್? My name is. ವಾಟ್ಸ್ ಯುವರ್ ನೇಮ್? My name is Punyashri. ವಾಟ್ ಈಸ್ ಯುವರ್ ಮದರ್ ನೇಮ್? Mother name is Nayana. ಲೇ ಲೋಫರ್. ವಾಟ್ ಈಸ್ ಯುವರ್ ಮದರ್ ನೇಮ್? ವಾಟ್ ಇಸ್ ಯುವರ್ ಫಾದರ್ ನೇಮ್ ಅಂದರೆ ನಿಮ್ಮ ಮಮ್ಮಿ ಡ್ಯಾಡಿ ಹೆಸರು ಹೇಳಬೇಕು. ವಾಟ್ ಇಸ್ ಯುವರ್ ಮದರ್ ನೇಮ್? My name is Renka. ಮೈ ಮದರ್ ನೇಮ್ ಈಸ್. My mother name is. ಮೊದಲೆಲ್ಲ ಹೇಳ್ತಾ ಇದ್ಲು ಗೈಸ್, ಇವಾಗೆಲ್ಲ ಮರ್ತೋಗ್ಬಿಟ್ಟವಳೆ. ಇಡಿಯಟ್. ಇದೆಲ್ಲ ಯಾರು ಮಾಡಿದ್ದು ಇದೆಲ್ಲ? ಅಲ್ಲ ಹಾಂ, ಯಾಮಂತ ಹೆಂಗ್ ಮಾಡ್ದ? ಸುಮ್ಕೆ ನೀನೇನು ಮಾಡಿದೆ? ನಾನು ಅದ್ದಿ ಏನಕ್ಕೆ? ಸುಮ್ಕೆ ಸುಮ್ಕೆ ನೀನು ಕೊಡಿದೆ, ಅದಕ್ಕೆ ಸರಿಯಾಗಿ ಮಾಡೋನ್ ಬಿಡು ನೀನು. ಏಯ್ ಕೊಡು ನೀನು ಲಿಪ್ಸ್ಟಿಕ್ಕು. ಇವಳು ಏನಕ್ಕೆ ಗೊತ್ತಾ ಗೈಸ್, ನನ್ನ ಹತ್ರಕ್ಕೆ ಬರೋದು ಲಿಪ್ಸ್ಟಿಕ್ಕು ಮತ್ತು ನೈಲ್ ಪಾಲಿಶ್ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಹಾಕಲ್ಲ ಹೋಗು. ಆಯಿತು, ಲವ್ ಯು ಮಾಡು, ಹಾಕ್ತೀನಿ. ಲವ್ ಯು ಮಾಡು. ಏನು ಬೇಕು ಹೇಳು? ಲಿಪ್ಸ್ಟಿಕ್ಕು ಮಟ್ರಿ. ಲವ್ ಯು ಅನ್ನು ಜೋರಾಗನ್ನು. ಲವ್ ಯು ಟು. ಮುತ್ತಿಡು. ಮಾಡ್ಕ ಮಾಡು. ಸೂಪರ್. ಹೋಗು. ಮಿರರಲ್ಲಿ ನೋಡ್ಕೊಳಕ್ಕೆ ಹೋಗ್ತಾಳು ಗೈಸ್. ಹೋಗು. ನೋಡ್ಕೊಂಡ? ಸೂಪರಾ? ಬಾಯ್ ಮಾಡು. ಬಾಯ್ ಗೈಸ್ ಅಂದ್ಬಿಡು. ಬಾಯ್ ಗೈಸ್ ಅನ್ನು. ಬಾಯ್ ಗೈಸ್. ಹಾಂ ಗೈಸ್, ತೊಗೊಂಬಂದಿದ್ದು ಬಟ್ಟೆ ಸ್ಟಿಚ್ ಹಾಕ್ಸೋದಿತ್ತ. ಸೊ ಎಲ್ಲ ಹಾಕ್ಸಿದ್ದೀನಿ. ಇನ್ನೊಂದು ಟಾಪ್ ಇದೆ, ಇದೊಂದು ಟಾಪ್ ಇದೆ. ಅದನ್ನು ಹಾಕ್ಸ್ಕೊಂಡು ಇವಾಗ ಹೊಡ್ತೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, 11ಗೆ ಬಿಡಬೇಕು ಅಂದ್ಕೊಂಡೆ. ನೋಡಿದ್ರೆ 12:30 ಆಗೋಗ್ಬಿಟ್ಟೈತೆ. ಸೊ ಹೊರಡಬೇಕು ಗೈಸ್. ಅಲ್ಲಿ ಹೋಗ್ಬಿಟ್ಟು ಇನ್ನೂ ನನ್ನ ಬೆಡ್ ಮೇಲೆಲ್ಲ ಹಂಗೆ ಬಟ್ಟೆ ಎಲ್ಲ ಆಡಾಕಿ ಬಂದುಬಿಟ್ಟಿದ್ದೀನಿ. ಅದನ್ನು ಇದು ಮಾಡಬೇಕು. ಮತ್ತು ಎಷ್ಟೊಂದು ವರ್ಕ್ ಇನ್ಕಂಪ್ಲೀಟ್ ಐತೆ, ಅದನ್ನು ಮುಗಿಸ್ಕೋಬೇಕು. ಇನ್ನು ಏನೇನೇನೋ ಕೆಲಸ ನನಗೆ.
ಎಡಿಟಿಂಗು ಗೈಸ್, ಎಡಿಟಿಂಗ್ ಇಂಪಾರ್ಟೆಂಟ್. ಎಡಿಟಿಂಗ್ ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಬೇಕು, ಅಷ್ಟು ಕೆಲಸ ಇದೆ. ಬರ ಲಕ್ಕಿ ಲಕ್ಕಿ, ಇವ್ರು ಬರ್ತಾ ಇಲ್ಲ. ನಾನು ಹಿಂಗೆ ಎದೊಳ್ತೀನಿ ತಡೀರಿ, ಯಾವಾಗ ಬರ್ತಾರೆ. ಬಾಯ್ಲಿ ಬಾಯ್ ಮ್ಯಾಕ್ಸಿ. ಲಕ್ಕಿ ಬಾ ಬಾ, ಬಾರ ಇಲ್ಲಿ ಮ್ಯಾಕ್ಸಿ. ಅವನು ಇವಾಗ ಚಿಕನ್ ಮಾಡ್ಬಿಟ್ರಲ್ಲ, ಚಿಕನ್ ಇದರಲ್ಲಿ ಇದ್ದಾರೆ, ಬಿಸಿ ಪರ್ಸನ್. ಚಿಕನ್ ಬಿಸಿಲಿದ್ದಾರೆ. ಬಾಯ್ ಮಗನೆ, ಬಾಯ್ 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 ಬಾಯ್. ಬೇಡ, ಬಾಯ್ ಬಾಯ್ ಮಾಡು. ಗೈಸ್ ಬರೋದೇನೋ ಬಂದೆ ಗೈಸ್, 3:30 ಏನೋ ಆಗಿತ್ತು ನಾನು ಬಂದಾಗ. ಎಷ್ಟು ಕ್ಲೀನ್ ಮಾಡೋದಿದೆ ಅಂದರೆ ಇದರಲ್ಲೆಲ್ಲ ಹಂಗೆ ಬಿಟ್ಟು ಹೊಟ್ಟೋಗ್ಬಿಟ್ಟಿದೆ. ಇವಾಗ ನೀಟಾಗಿ ಲೈಕ್ ಡೈಲಿಗೆ ಎಷ್ಟು ಬೇಕು ಅಷ್ಟು ಶಾರ್ಟ್ ಟಾಪ್ಸ್, ಜೀನ್ಸ್ ಮತ್ತು ನೈಟ್ ವೇರ್ಸ್ ಅಷ್ಟನ್ನು ಒಂದು ಕಡೆ ಇಟ್ಕೋತಾ ಇದ್ದೀನಿ. ಇನ್ನು ಡ್ರೆಸ್ಗಳೆಲ್ಲ ಇದರಲ್ಲೇ ಬ್ಯಾಗಲ್ಲೇ ಇದರ ಸೂಟ್ ಕೇಸಲ್ಲೇ ಹಾಕ್ಬಿಟ್ಟು ಇಟ್ಬಿಡೋಣ ಅಂತ. ಬಿಕಾಸ್ ಹೆವಿ ಮಿಸ್ಸಿ ಆಗೋಗ್ಬಿಡುತ್ತೆ. ಅದನ್ನೇ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಇಷ್ಟು ಕಂಪ್ಲೀಟ್ ಆಗಿದೆ. ಇನ್ನು ನೆಕ್ಸ್ಟು ಇಲ್ಲೊಂದು ಸ್ವಲ್ಪ ಬಟ್ಟೆಗಳಿದ್ದಾವೆ, ಇದನ್ನೆಲ್ಲ ಹಾಕ್ಬಿಟ್ರೆ ಮುಗೀತು, ತಲೆನೋವು ತಪ್ಪುತ್ತೆ. ಇಷ್ಟು ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಗೈಸ್. ಎಲ್ಲ ಒಂಥರ ಯಪ್ಪಾನ ಥರ ಆಗ್ಬಿಟ್ಟಿದೆ, ಎಲ್ಲ ನೀಟ್ ಮಾಡಬೇಕು ಗೈಸ್. ಫೈನಲಿ ಹಾಗೆಲ್ಲ ಇದ್ದಿದ್ದು ಬೆಡ್ನ ನೀಟಾಗಿ ಹಿಂಗೆ ಕ್ಲೀನ್ ಮಾಡಿದ್ದೀನಿ. ಹೀಗೆ ಮೇಂಟೈನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಆ್ಯಕ್ಚುಲಿ ಆಗಲ್ಲ, ಟ್ರೈ ಮಾಡ್ತೀನಿ ಗೈಸ್. ಒಂದು ಸ್ವಲ್ಪ ಬಟ್ಟೆ ತೊಳೆಯೋದಿದೆ, ಅದೆಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನು ತೊಳೆದು ಒಣಗಾಕ್ಬಿಡ್ಬೇಕು. ಅದಕ್ಕಿಂತ ಮುಂಚೆ ವಿಡಿಯೋ ಅಪ್ಲೋಡ್ ಮಾಡಬೇಕು, ತಮ್ನೇಲ್ ಮಾಡಬೇಕು. ಇಷ್ಟನ್ನು ಮುಗಿಸಿ ನೆಕ್ಸ್ಟು ಬಟ್ಟೆ ತೊಳೆಯೋಕೆ ಹೋಗಬೇಕು ಗೈಸ್. ಅದೆಲ್ಲ ಮುಗಿಸಿ ಮಧ್ಯಾಹ್ನ ಏನೂ ತಿಂದಿಲ್ಲ. ನೈಟ್ಗೆ ಇವತ್ತು ಏನೂ ಇರೋಲ್ಲ, ಹೊರಗಡೆಯಿಂದ ತರಬೇಕು. ನೋಡ್ಬೇಕು ಏನು ತರಬೇಕು ಅಂತ. ಪಟ್ ಅದೆಲ್ಲ ಕೆಲಸ ಮುಗಿಸ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಗೈಸ್ ಬಂದರು. ಏನು ನಾನು ಏನೋ ಮಾರ್ನಿಂಗ್ ಬಂದ್ಬಿಡ್ತೀನಿ ಸಂಡೇ ಅಂದ್ಕೊಂಡು ಹೋದ್ಲು. ಏನು ಮಾಡೋದು, ಸಡನ್ನಾಗಿ ನನ್ನ ತಂಗಿನ ಮೀಟ್ ಮಾಡೋ ಪ್ಲ್ಯಾನ್ ಇತ್ತು. ಮನೇಲಿ ನನ್ನ ತಂಗಿನ ಮೀಟ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತೀನಿ. ಅವಳು ನೋಡ್ಕೊಂಬರಕ್ಕೆ ಹೋಗಿದೆ ಕಾಲೇಜಲ್ಲಿ. ಹಾಗಾಗಿ ಅಷ್ಟೇ ಲೇಖನ ಅವ್ರು ಬಂದಿದ್ದಾರೆ, ಇವರು ಬಂದಿದ್ದಾರೆ. ಜಸ್ಟ್ ಲೇಖನ ಬಂದು ಕೇಳಿದ್ಲು, ಅಷ್ಟೊತ್ತಿಗೆ ಇವಳು ಡೋರ್ ಓಪನ್ ಮಾಡಿದ್ಲು. ನಾನು ಮಾತ್ರ ಬಂದು ನನ್ನ ಅದು ಪೂರ್ತಿ ನೀಟಾಗಿ ಆ ಬೀರು ಹತ್ರ ಎಷ್ಟು ನೀಟಾಗಿ ಇಟ್ಟಿದ್ದೀನಿ ಗೊತ್ತಾ. ಆಮೇಲೆ ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡಿ 3:30 ಅವಶ್ಯಕತೆ ಇಲ್ಲ, ಆಲ್ರೆಡಿ ನೀಟಾಗಿ ಇಟ್ಬಿಟ್ಟಿದ್ದೀವಿ. ಏನು ಗೊತ್ತಾ, ಆ್ಯಕ್ಚುಲಿ ನಾನು ಬಟ್ಟೆ ಜಾಸ್ತಿ ತೊಗೊಂಬಂದಿದ್ದೀನಿ. ಇವಳು ಇಲ್ಲಿ ಇಟ್ಕೊಂಡಿದ್ದಾಳೆ ಬಟ್ಟೆ, ನಾನು ಎಲ್ಲ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಇವಳು ಇಲ್ಲಿ ಬ್ಯಾಗಲ್ಲಿ ಇಟ್ಟಿದ್ದಾಳೆ. ಅದಕ್ಕೆ ಅವಳಿಗೆ ಸ್ಪೇಸ್ ಇದೆ, ನನಗಿಲ್ಲ. ಅದನ್ನ ಏನು ಹೇಳ್ತಾವಳ ಅಂದರೆ, ನೋಡ್ರಿ ಇದೇ ಅವಳು ನೀಟು, ನೋಡ್ರಿ ಅಲ್ಲೆಲ್ಲ ಏನು ಇದೇ ಅವಳು ನೀಟು. ಬ್ಯಾಗ್ ಒಳಗಡೆ ಇರ್ತೀನಿ, ಕಬೋರ್ಡ್ ಒಳಗಡೆ ಇದೆಲ್ಲ ಎತ್ತಿಡ್ತಾ ಇದ್ದೀನಿ. ಇಡು ಇವಾಗ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ನೈಟು ಊಟ ಇಲ್ಲ ಇವತ್ತು ಸಂಡೇ. ಸೊ ಇಲ್ಲಿ ಸರಿ ಲೈಕಂತೀನಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಕುಷ್ಕ ತೊಗೊಬರ್ಬೇಕು, ಬಿಕಾಸ್ ಚೆನ್ನಾಗಿರುತ್ತೆ ಗೈಸ್, ತಿನ್ನೋಕ್ಕೆ ಮಸ್ತ್ ಇರುತ್ತೆ, ಹೊಟ್ಟೆ ತುಂಬ ಮತ್ತು ಸೂಪರ್ ಟೇಸ್ಟ್ ಗೈಸ್. ಹೋಗಿ ಇವಾಗ ಕುಷ್ಕ ತೊಗೊಂಡು ಬಂದ್ವಿ. ಕುಷ್ಕ ಏನು ಮಸ್ತ್ ಟೇಸ್ಟ್ ಇರುತ್ತೆ ಗೊತ್ತಾ ಗೈಸ್. ಅವತ್ತು ನಾರ್ಮಲ್ ಬಿರಿಯಾನಿ ರೈಸು ಸೇಮೇ ಇರುತ್ತಲ್ವಾ, ಮಸ್ತಿರುತ್ತೆ. ಎಷ್ಟು ಬರುತ್ತೆ ನಿಮಗೆ ನಿಮ್ಮ ಕಡೆ? ಏನು ನಿಮ್ಮ ಕಡೆ ಪುಲ್ಚರಿ ಎಷ್ಟು ಬರುತ್ತೆ ನೋಡಿ. ಸಕ್ಕತ್ತಾಗಿದೆ. ಸ್ವಲ್ಪ ಟೇಸ್ಟ್ ಮಾಡ್ತಾಳೆ. ನೆಕ್ಸ್ಟ್ ಲೆವೆಲ್ ವಿಡಿಯೋ ನೋಡಿ, ವಿಡಿಯೋ ಆನ್ ಮಾಡಿದ್ರು ತಿನ್ಸಕ್ಕೆ ಬರ್ತಿದ್ದೀನಿ ಅಂತ. ಅಯ್ಯ ಬ್ಲಾಗ್ ಆಗ್ಬೇಕಲ್ಲ. ಕೊಡ್ಲ ಒಂದು ಬೇಡ. ಸಕ್ಕತ್ತಾಗಿದೆ ನೋಡ್ರಿ. ಏನು ಹೇಳೆ, ಹೇಳು. ನಾನಿತ್ತು ಜಾವಾ ಮತ್ತೆ ಮ್ಯಾನ್ಯುವಲ್ ಟೆಸ್ಟಿಂಗ್ ಕ್ಲಾಸ್ ಇಲ್ಲ. ಸೊ ದಟ್ ನಾವು ಕತ್ತೆ ಕಾಯ್ತಿದ್ದೀರಾ ಅಂತ ಕೇಳಿದ್ವಲ್ಲ, ಅವಳು ಅದಕ್ಕೇನೆ ನೋಡ್ಲಿ ಅಂತಾನೆ ಹೇಳಿದ್ದವಳು. ಇವಾಗ ನಡಿ ಮಲ್ಕಳಿ, ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತ. ಅದಕ್ಕೆ ನಾನು ಮುಖ ನೋಡಿದ್ದವಳದ್ದು. ನಮ್ಮನ್ ಕತ್ತೆ ಕಾಯ್ತಿದ್ಯಾ ಅಂದ್ರೆ ನೀನ್ ಆಚೆ ಫೋನಲ್ಲಿ ಕತ್ತೆ ಕಾಯ್ತಾ ಇದ್ದಿತ್ತು, ನಾವು ಒಳಗ್ ಕುತ್ಕೊಂಡು ನೋಡ್ತಾ ಇದ್ವಿ ಮೆಸೇಜ್ ನೋಡಿ. ನಾವು ಮೋನಿಶಾ ಏಯ್ ಕರೆದ್ರೆ ಕೇಳಿಸ್ಕೊಳ ಅಂತ ಹುಡುಗಿನ ನೀನು. ಕರೆದ್ವಿ 2-3 ಸಲ, ನೀನ್ ಕೇಳಿಸ್ಕೊಳ್ಳಿಲ್ಲ. ಮೋನಿಶಾ ಅಂತ ಕೂಗಿದ್ವಿ ಇಬ್ರು.
ಗೈಸ್ ಮೋನಿಶಾ ಎಷ್ಟೊಂದು ಇನ್ಕಂಪ್ಲೀಟ್ ಇದೆ, ಅವಳಿಗೆ ಕರೆಕ್ಟಾಗಿ ಹಾಕ್ಬಿಟ್ಟವ್ರೆ ಗೈಸ್. ಕ್ಲಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡ್ಬಿಟ್ಟೆ ಬಿಡು ಬೆಳಗ್ಗೆ. ಆದ್ರೆ ಎದೊಳ್ತಾ ಇರ್ಲಿಲ್ಲ ಅವಳು. ಅನ್ಕೊಂತಾಳಷ್ಟೇ ಎದೊಳಲ್ಲ, ಅನ್ಕೋತಾಳಷ್ಟೇ ಬರೆಯಲ್ಲ, ಅನ್ಕೋತಾಳಷ್ಟೇ ಓದಲ್ಲ, ಅನ್ಕೋತಾಳಷ್ಟೇ ಏನು ಮಾಡಲ್ಲ. ಅಷ್ಟೇ ಅನ್ಕೊಳ್ಳೋದು ಅಷ್ಟೇ ಅಂತ ಕೇಳಿದ್ಲು. ನಿನ್ನ ಎಕ್ಸ್ಪ್ರೆಷನ್ ಹೇಗಿತ್ತು ಹೇಳು, ಕೊಡು ಇನ್ನೊಂದ್ಸಲ. ನಾಳೆ ಕ್ಲಾಸ್ ಇಲ್ಲ, ನಾಳೆ ಕ್ಲಾಸ್ ಇಲ್ಲ, ನಾಳೆ ಕ್ಲಾಸ್ ಇಲ್ಲ. ಎದ್ದಿ ವಿಡಿಯೋ ಚೆನ್ನಾಗಿ ಬರ್ತಾ ಇಲ್ಲ, ನಿನ್ ಮುಖ ಕಾಣಿಸ್ತಾ ಇಲ್ಲ. ಅದಕ್ಕೆ ಮುಂದೆ ಕರೆಕ್ಟ್ ಕೂತ್ಕೊಂಡಿದ್ದೆ. ನಾನು ಆ ಥರ ನಮ್ಮ ಮನುಷ್ಯ. ಒಳ್ಳೆ ನಿದ್ದೆ ಮಾಡ್ತೀನಿ ಇವತ್ತು. ನಾನು ಅವಳು ಲೈಟ್ ಹಾಕೊಂಡು ಕುತ್ಕೊಂತಾಳೆ ಕಣೆ ಅಂತ ಅಂದಿದ್ದು ನಾನು ಹೇಳ್ದೆ. ಇಲ್ಲ ಕಣೆ, ಅವಳು ನೋಡ ಮೆಸೇಜ್ ಓದಿದ ತಕ್ಷಣ ಮನಿಕಂತಾಳೆ ಅಂತ ಹೇಳ್ದೆ. ಆರಾಮಾಗಿ ಮನಿಕಂತಾಳೆ ಅಂತ. ನೀನ್ ಯಾವ ಜನ್ಮದಲ್ಲ ನಂಗೆ ಗೂಬೆ ಹುಟ್ಟಿದ್ದ? ರಾತ್ರಿ ಎಲ್ಲ ಎದ್ದಿರ್ತೀಯಲ್ಲ, ಬೆಳಗ್ಗೆಲ್ಲ ಬಂದಿರ್ತಾಳೆ. ಎಷ್ಟು ತನಕ ಎದ್ದಿರ್ತೀನಿ? ನಿನಗೂ ಮುಂಚೆ ನಾನು 2 ಗಂಟೆವರೆಗೆ ಎದ್ದಿರ್ತೇನೆ. ಎಷ್ಟು ಗಂಟೆವರೆಗೂ? 2 ಗಂಟೆ. ನನಗೆ ನೆನಪಿಲ್ಲಪ್ಪ, ಇಲ್ಲಿಗೆ ಬಂದಾಗ ನಾನು ಒಂದ್ಸತಿ 2 ಗಂಟೆ, ನೈಟ್ 1 ಗಂಟೆ ಮೇ ಬಿ ಒಂದ್ಸತಿನೂ ಇರುತ್ತೆ, ನಂಗೆ ನೆನಪಿಲ್ಲ. ಬಟ್ ಇವಳಿಗೂ ಮುಂಚೆ ಅಂದ್ರೆ ನಾನು ಮಲಗಿರ್ತೀನಿ, ನಯನಾಗೂ ಮುಂಚೆ. ನಂದು ಓದೋದಕ್ಕಿಂತ ಜಾಸ್ತಿ ಎಡಿಟ್ ಮಾಡೋದಿರುತ್ತೆ. ನಿಂದು ಫೋನಲ್ಲಿ ಮಾತಾಡೋದಿರುತ್ತೆ. ಯಪ್ಪ ನನ್ನ ನಗು ನೋಡಿ ಅನ್ಸಬ್ಸ್ಕ್ರೈಬ್ ಆಗ್ಬಿಟ್ಟಾರ ಯಾರು. ಹುಳನ ಅವಳ ಬೆಡ್ ಮೇಲೆ ಇರೋದು ತೆಗೆದ್ಬಿಟ್ಟು ನೀನು ಶಾರ್ಟ್ಸ್ ಮಾಡ್ತಿದ್ದೆ. ಇಲ್ಲ ಇಲ್ಲ ನೋಡಿ, ಇಲ್ಲ ಆಗ್ತಾವಳಲ್ಲ, ಎಂತ ಹುಚ್ಚಿ ಇರ್ಬೇಕು ಇವಳು. ಇದನ್ನ ಕಂಡಿಡ್ದಿದ್ ಮನುಷ್ಯನ್ಗೆ ಜೈ. ಹೆಂಗ್ ಗೊತ್ತಾ, ಹಾವು ಬಂದ್ರೆ ಅಷ್ಟು ಕಿಚ್ಚಲ್ಲ, ಹಂಗೆ ಕಿರ್ಚ್ಕೊಂಡು ಎದ್ದವಳೆ. ಅಲ್ಲಿ ನೋಡಿ ದೇವ್ರನ್ನ ಕುಡಿಸ್ಬಿಟ್ಟು ಬಟ್ಟೆ ಹಾಕೊಂಡೆ. ಒಂದ್ ನಿಮಿಷ ತಡಿ, ಒಂದ್ ಸೆಕೆಂಡ್ ಇರು. ಅದನ್ನ ಏನು ಕಂಡಿಲ್ಲ, ಕಾಪಾಡಪ್ಪ ಅಂತ ದಿನ ಕೈ ಮುಗಿಯಕ್ಕೆ ದಿನ ಓದ್ಕೊಳಕ್ ಮಾಡಪ್ಪ, ಸ್ಟಡಿ ಟೇಬಲ್ ಬುಕ್ ಇಟ್ಕೊಂಡ್ ಕೂತ್ಕೊಳಕ್ ಮಾಡಪ್ಪ. ನಾನು ಹೇಳ್ತೀನಿ ನೋಡಿ, ಇಷ್ಟ್ರಲ್ಲಿ ಅಷ್ಟೇ ಮಲ್ಕೊಳ್ಳೋದು ನೋಡಿ. ಅಲ್ಲಿಂದ ಇಟ್ಕೊಂಡು ಈ ಮೂಲೆಯಲ್ಲಿ ಪೂರ್ತಿ ಇಟ್ಟಿರ್ತಾಳೆ. ಏನು ಚಾರ್ಜರ್ ವೈರ್ ಬಿಡು, ಅದ್ಯಾವ್ದೋ ಮೂಲೆಯಲ್ಲಿ ಇದೆ, ಅದು ಎತ್ಕೊಂತೀನಿ. ಇದೇಳು, ನಾನು ಕಾಲೇಜ್ ಹಾಸ್ಟೆಲ್ ಅಲ್ಲೂ ಬಿಬಿ ಅಂತ ಬಿಕ್ಕಿಸಿದ್ರೆ ನನಗೆ ತಿತಿ ಅಂತ ತಿಕ್ಲೆ ಹಿಡಿಯುತ್ತೆ. ಕಾಲೇಜ್ ಹಾಸ್ಟೆಲ್ ನಲ್ಲೂ ನಾನು ಅವಾಗ ಸ್ಟಡಿ ಟೇಬಲ್ ನನ್ನ ಬ್ಯಾಗ್ ಪಕ್ಕದಲ್ಲೇ ಇರುತ್ತೆ. ಓದ್ಬಿಟ್ಟು ಹಿಂಗೆ ಈ ಬಟ್ಟೆಗಳೆಲ್ಲ ಒಂದ್ ಸೆಕೆಂಡ್, ಈ ಬಟ್ಟೆ ಎಲ್ಲ ಯಾಕೆ ಇಕ್ಕಿದ್ಯಾ? ಅಲ್ಲಿ ಸೈಡ್ ಇಟ್ಕೊಂಡ್ಬಿಡು, ಚೆನ್ನಾಗಿರುತ್ತಲ್ಲ. ಜಾಗ ಇಲ್ಲ, ತಲೆ ಮೇಲೆ ಇಲ್ಲ, ಅಥವಾ ತಲೆ ಅಡಿ ದಿನ ಬದ್ಲ ಅದನ್ನ ಹಾಕೊಂಡ್ ಮಲ್ಕೊ. ಜಾಗ ಇದ್ರೆ ಮಾಡ್ತಿದ್ದೆ, ನನಗೆ ಸಾಲಲ್ಲ ಜಾಗ. ಪ್ಯಾರ ಹತ್ರ ಕೊಡ್ತೀಯ ನಿನ್ ಮಲಕ ಸುಮ್ಮನೆ. ಆ ಸ್ಟಡಿ ಟೇಬಲ್ ಸುಮ್ಮನೆ ಇಟ್ಟಿರೋದು ಅಷ್ಟೇ, ಅದ್ರ ಮೇಲೆ ಒಂದ್ ದಿವಸನೂ ತೆಗೆದು ಬರೆಯೋದು ಓದೋದಿರಲ್ಲ. ನಿನ್ ಬ್ಲಾಗ್ ಅಲ್ಲೇ ಎಷ್ಟೊತ್ತಿ ನಾನು ಸ್ಟಡಿ ಟೇಬಲ್ ಯೂಸ್ ಮಾಡಿದ್ರೆ ಒಂದಿಲ್ಲ 2 ಸತಿ ಮಾಡಿದಾಳೆ ಹೇಳಿದೀನಿ, ನಿಜ ಹೇಳಿದೀನಿ. ಅದೇ ನಾನು ಓದ್ಬೇಕಾದ್ರೆ ಯೂಸ್ ಮಾಡ್ತೀನಿ, ಓದಿರೋದೇ ಒಂದಿಲ್ಲ 2 ಸತಿ. ಸೊ ಅದಕ್ಕೆ ಹೇಳ್ತಾವಳ ಅಷ್ಟೇ ಗೈಸ್. ನಾಳೆ ಬೆಳಗ್ಗೆ ಮಾರ್ನಿಂಗ್ ಇಲ್ಲ, ಸೊ ಅದಕ್ಕೆ ತಲೆಗೆ ಎಣ್ಣೆ ಹಚ್ಕೊಂಡು ನಾವಿಬ್ರು ತಲೆಗೆ ಎಣ್ಣೆ ಹಚ್ಕೊಂಡಿದ್ವಿ. ಅವಳು ಇವತ್ತು ಕಟ್ ಮಾಡಿಸ್ದೆ, ಇನ್ನೊಂದ್ಸತಿ ನೀಟಾಗಿ ಮಾಡಿಸ್ಬೇಕು. ಸ್ಪ್ಲಿಟ್ ಹೆನ್ಸ್ ತಗ್ಸ ಕಟ್ ಮಾಡಿಸಿದ್ದು ಮನೇಲಿ ಅಂತ ಹೇಳ್ಬೇಡ, ಮನೇಲೆಲ್ಲ ಪಾರ್ಲರ್ ಅಲ್ಲ. ಎಷ್ಟು ತಗೊಂಡ್ರು? 200 ಸ್ಪ್ಲಿಟ್ಸ್. ಇನ್ನೆಲ್ಲಪ್ಪ ವಾಲ್ಯೂಮ್ ಎಷ್ಟಿದೆ? ಅದಕ್ಕೆ ನೀಟಾಗಿ ಮಾಡಿಲ್ಲಪ್ಪ, ಮತ್ತೆ ಅದಕ್ಕೆ ಬೇರೆ ಕಡೆ. ಗೈಸ್ ಆಕ್ಚುಲಿ ಏನ್ ಗೊತ್ತಾ, ನಾನು ಇವತ್ತಿಂದ ಅಲ್ಲ, ಇನ್ನು ಇದೆಲ್ಲ ತೋರಿಸಿದೀನಿ ನೀಟಾಗಿ ಹೆಂಗ್ ಮಾಡಿದೀನಿ ಅಂತ ನೋಡಿ. ಇಲ್ಲಿಷ್ಟು ಇದೆಲ್ಲ ನನ್ನ ಟ್ರೈಪೋಡ್. ನಾಳೆಯಿಂದ ಮಾರ್ನಿಂಗ್ ತಿಂಡಿ ಜೊತೆ ಸ್ವಲ್ಪ ಇದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಿದ್ದೋಗುತ್ತೆ ನೆನೆಸಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಅಂತ ಬೌಲ್ ತೊಗೊಂಬಂದಿಲ್ಲ, ಬೇರೆದಕ್ಕೆ ಬೌಲ್ ತೊಗೊಂಬಂದೆ, ಅದನ್ನು ನೆನೆಸಿಡ್ತೀನಿ ಇವಾಗ. ತಿನ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್, ಅದಕ್ಕೆ ಇವಾಗ ಇಷ್ಟನ್ನು ನೆನೆಸಿಡ್ತೀನಿ. ಏನಂತೀರಿ? ಆ್ಯಂಡ್ ನಾನು ಚಿಯಾ ಸೀಡ್ಸ್ ತಗೊಂಬರೋದು ಮರ್ತೋಗ್ಬಿಟ್ಟಿದ್ದೀನಿ, ಲೇಖಿ ಹತ್ರ ಇಸ್ಕೊತೀನಿ. ಬಿಕಾಸ್ ಅಲ್ಲಿ ತಗೊಂಬರೋಕ್ಕಿಂತ ಹೋದ್ವಿ, ಅದು ತಗೊಂಡೇ ಬಂದಿಲ್ಲ ನಾವು, ಹಾಗೆ ಬಂದ್ವಿ. ಸೊ ಈಗ ಇಷ್ಟನ್ನ ನೆನೆಸಿಡ್ತೀನಿ ಗೈಸ್. ಸ್ವಲ್ಪ ಅದು ಟ್ರೈಪೋಡು ಪುಟ್ಟದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅವಾಗ.
ಜಾಸ್ತಿನೂ ತಿನ್ನಬಾರ್ದು, ಒಂಥರ ಆಗ್ಬಿಡುತ್ತೆ. ಅದಕ್ಕೆ ಈಗ ಯಾರಾದರೂ ಬಾಡಿ ಬೇಕಾಗಿರೋರು, ದಪ್ಪ ಆಗಬೇಕು ಅಂತಿರೋರು ತಿನ್ನೋದ್ರಲ್ಲಿ ಅರ್ಥ ಇದೆ. ನನಗೆ ಏನು ಆ ಥರ ಎಲ್ಲ ಯೋಚನೆ ಇಲ್ಲ ಸದ್ಯಕ್ಕೆ. ಸೊ ಹಾಗಾಗಿ ಎರಡು ಗೋಡಂಬಿ, ಆಮೇಲೆ ಸಾರಿ 3 ದ್ರಾಕ್ಷಿ, ಇಲ್ಲ 1 ಅಂಜೂರ, 4 ಬಾದಾಮಿ. ನನ್ಗೇನು ಗೊತ್ತಾ, ಒಂದು ಸೆಕೆಂಡ್ ಇದು, ದಿಸ್ ಇಸ್ ಗೋಡಂಬಿ ರೈಟ್? ಯಾ, ಎನಿ ಪ್ರಾಬ್ಲಮ್? ನನಗೆ ಕನ್ಫ್ಯೂಸ್ ಆಗೋಗ್ಬಿಡ್ತೀನಿ ಗೈಸ್, ಅದು ಇದು. ಅದಕ್ಕೆ ಶೋಳ ಇದನ್ನು 3 ಹಾಕೋತೀನಿ. ನಿಮ್ ಕಡೆ 3 ನಮ್ಮ ಕಡೆ ಮೋನಿಶನ್ ಕಡೆ 3 ಹಾಕಿದ್ರೆ ಜಗಳ ಅಂತ. ಅವರು ಏನಾದ್ರು ಗೈಸ್, ಅವರು ಮೋನಿಶ್ ಅವರು ಏನಾದ್ರು ಚಿಪ್ಸ್ ಏನಾದ್ರು ಕೊಡ್ಬೇಕಾದ್ರೆ 3 ಚಿಪ್ಸ್ ಎತ್ಕೊಳ್ಳೋಂಗಿಲ್ಲ. ಅವರು 3 ಚಿಪ್ಸ್ ಕೊಟ್ರೆ, ಅಲ್ಲ ನಾವೇನಾದ್ರೂ ತಗೊಳ್ಳಿ ಅಂತ ಕೊಟ್ರೆ 3 ಕೊಡ್ಬೇಡಿ 4 ಕೊಡಿ, ಇಲ್ಲ 2 ಕೊಡಿ ಅಂತ ಅಂತಾಳೆ. 3 ಚಿಪ್ಸ್ ಕೊಟ್ರೆ ಜಗಳ ಆಗ್ಬಿಡುತ್ತೆ ಅಂತ. ಅದು ಕೊಟ್ಟಿಲ್ಲ ಅಂದ್ರೆ ಜಗಳ ಆಗುತ್ತೆ. ದಿನ ತೊಳೆದ್ರೆ ಪ್ರತಿದಿನ ಆಗುತ್ತೆ ಮಲ್ಕಳೆ. ಗೈಸ್ ಇಷ್ಟಿದೆ, ಇಲ್ಲಿ ನೋಡಿ ಇಷ್ಟನ್ನ ನೆನ್ಸಿಡ್ತೀನಿ. ಚಿಯಾ ಇದಕ್ಕೆ ಹಾಕೋಣ ಅಂತ ಅನ್ಕೋತಾ ಇದೀನಿ. ಬೇಡ, ಚಿಯಾನ ಸೆಪ್ರೇಟ್ ಆಗಿ ಹಾಕ್ತೀನಿ, ಬಿಕಾಸ್ ಕುಡಿಯಕ್ಕೂ ಬೇಕು ನನಗೆ. ಮಾರ್ನಿಂಗ್ ಕುಡಿಯಕ್ ಬೇಕು, ಸೊ ಅದಕ್ಕೆ ಹಾಕ್ತೀನಿ. ಮೋನಿಶನ್ಗೆ ಗ್ಯಾಪಲ್ಲಿ ಮಾಡ್ತಾರೆ ಬಿಟ್ಬಿಟ್ರೆ ಏನಾದ್ರು ಒಂದು ಇಟ್ಬಿಟ್ಟು ಚೆನ್ನಾಗಿರ್ತದೆ. ಬರ್ನಾಗಿರ್ತಾರಲ್ಲ ಅದಕ್ಕೆ ಏನ್ ಗೊತ್ತಾ, ನಾನೊಂದು ಹೇಳಲೇಬೇಕು. ನೀವು ವಿಡಿಯೋದಲ್ಲೇ ಇಷ್ಟು ಸಹಿಸ್ಕೋತೀರ ಇವ್ರನ್ನ ಅಂತಂದ್ರೆ, ನಾನು ರಿಯಲ್ ಲೈಫಲ್ಲಿ ಹೆಂಗೆ ಸಹಿಸ್ಕೋದು, ರಿಯಾಲಿಟಿ. ಇಟ್ಸ್ ಲೈಕ್ ನನಗೇನು ಪ್ರಾಬ್ಲಮ್ ಮಾಡಲ್ಲ ಅವ್ರ ಜಗಳನ ಹೇಳಿ ಯಾವ ರೀತಿ ಜೀವಿಸ್ತಾ ಇದೀನಿ ನೋಡಿ ಗೈಸ್. ಮತ್ತೆ ಯೋಚನೆ ಮಾಡಿ ನಾನು ಇವ್ಳು ಎಷ್ಟು ಸಹಿಸ್ಕೋಬೇಕಂತ. ಹೌದು ಸಹಿಸ್ಕೋಬೇಕು ಅಂತಂದ್ರೆ ನೀನೇನು ಪ್ರಾಣಲೇಖಿ ಅಂತ ಅಂತಾಳೆ. ಅಂತೀನಿ ಯಾಕಂದ್ರೆ ಪ್ರಾಣ ತೆಗೆಯೋದೇ ಕೆಲಸ ಮಾಡಿದ್ರೆ ಹೇಳ್ಬೇಕು ಅಂತ ಹೇಳಿದ್ಲು. ಇದನ್ನ ನಿಜವಾಗ್ಲೂ ಏನಾದ್ರು ಹೆಲ್ಪ್ ಆಗ್ಬೇಕು ಅಂದ್ರೆ ಕಾಲ್ ಹಿಡಿಯೋ ತರ ಮಾತಾಡ್ತಾಳೆ. ನೀನ್ ನನ್ ಕಾಲೇ ಹಿಡ್ದಿದ್ಯಾ, ಎಣ್ಣೆ ಮಸಾಜ್ ತಲೆಗೆ ಎಣ್ಣೆ ಮಸಾಜ್ ಮಾಡಿ ಅಂತ ನಾನು ಹೇಳಕ್ ಅವಳು ಇದನ್ನೇನಂತಾರೆ ಗೊತ್ತಾ, ಕೊಟ್ಬಿಟ್ಟು ಓಡಿಸ್ಕೊಳ್ಳೋದು ಅಂತ ಕರೀತಾರೆ. ನನ್ನೇ ಮಕ್ಕರ್ ಮಾಡಿದ್ರಲ್ಲೇ ನೀವೇನ್ರಿ ನೀವು ಇದಳಲ್ಲ ಈ ಮೂದೇವಿ ಮನುಷ್ಯ ನನ್ನನ್ ಮಕ್ಕರ್ ಮಾಡಕ್ ಹೋಗ್ತಾಳೆ. ಆಕ್ಚುಲಿ ಅವಳ ಮಕ್ಕರ್ ಆಗೋದು. ನಿಜಾಣಿ ನನ್ ಕಾಲ್ ಹಿಡ್ಕೊಂಡಿಲ್ಲ, ನಾನ್ ಕಾಲ್ ಹಿಡ್ಕೊಂಡಿರೋದಿರ್ಲಿ, ನೀನ್ ಕೈ ಮುಗ್ಬಿಟ್ಟು ನನ್ನ ಹತ್ರ ಎಣ್ಣೆ ಹಚ್ಕೊಂಡಿರೋದು ರಿಯಾಲಿಟಿ. ಅದು ಯಾವಾಗ ಇವಾಗ ಬಾಯಿ ಮುಚ್ಕೊಂಡು ಮಲ್ಕೊ ಹೇಳ್ತೀನಿ. ಬರೀ ಸುಳ್ಳು. ಇವಾಗ ಅವಳಿಗೆ ಫೋನ್ ಬರುತ್ತೆ ನೋಡಿ, ಈಗ ಆಚೆ ಎದ್ದೋಗ್ತಾನೆ. ಯಾವ ಫೋನ್ ಬರೋಣ ಎದ್ದೋಗಲ್ಲ, ಸೈಲೆಂಟ್ ಆಗಿ ಮಲಗಿರ್ತಾಳೆ. ಹಂಗಾದ್ರೆ ಗೊತ್ತಿಲ್ಲ ಗೈಸ್, ಇವಾಗ ಅವಳದು ಬ್ಲಾಗ್ ನಡೀತಾ ಐತೆ. ಜಸ್ಟ್ ಶಟ್ ಅಪ್ ಯುವರ್ ಮೌತ್. ತುಂಬಾ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ರು ನನ್ ಬ್ಲಾಗ್ ನಡೀತಿದೆ ಅಂತ. ಕಟ್ ಮಾಡಮ್ಮ, ಬೇಗ ನಿಮ್ದು ಬ್ಲಾಗ್ ಎಷ್ಟೈತೆ ಅಷ್ಟು ಮಾತ್ರ ಹಾಕಮ್ಮ. ಅನ್ನೆಸೆಸರಿ ಮಾತುಗಳು, ಅನ್ನೆಸೆಸರಿ ಥಿಂಗ್ಸ್ ಎಲ್ಲ ನೋ ಕಟ್ ನೋ ಎಡಿಟ್ ಸಮಥಿಂಗ್ ವಾಟ್ ಇಸ್. ನೋಡಿ ಗೈಸ್, ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ನೋಡಿ ಮಾತಾಡ್ತಾಳೆ ಮೋನಿಶಾ. ತಲೆಗೆ ಹಾಕೊಂಡಿ ನೋಡಿ ಹೆಂಗೆ ಮಾತಾಡ್ತಾಳೆ ಎಣ್ಣೆ ಹಂಗೆ ನನ್ ಕಾಲ್ ಹಿಡ್ಕೊಂಡವಳೆ. ಓಹೋ, ನಾನು ರೂಮಿಂದ ಆಚೆ ಎದ್ದಂಗಿಲ್ಲ, ಲೇಕಿ ಸ್ವಲ್ಪ ಎಣ್ಣೆ ಹಚ್ಕೊಡು ಲೇಕಿ ಪ್ಲೀಸ್ ಲೇಕಿ ಅಂತಾಳೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಹೇಳಿ, ನನಗೂ ಸುಸ್ತಾಗ್ತೈತಿ ಅಂತ ಎಣ್ಣೆ ಹಚ್ತಲೇ ಹೋಗ್ಬಿಡ್ತೀನಿ ಅಷ್ಟೇ. ಇಂತ ಕೆಲ್ಸಗಳು ಮಾಡೋದು. ಹುಚ್ಚ ನಿನ್ಗೆ? ಸ್ವಲ್ಪ ನೀವು ಕ್ಲೋಸ್ ಮಾಡ್ಕೊಂಡ್ ಮಲ್ಕೊಂಡ್ರೆ ಯಾಕ್ರೆ ಇಲ್ಲ ನೋಡಿ ಏನ್ ಆಟಗಳು ಆಡ್ತಾಳೆ. ಏನು ಆಡ್ತಾ ಇಲ್ಲ ಗೈಸ್. ಇವ್ರು ನೋಡಿ ನನಗೆ ನೆಕ್ಸ್ಟ್ ಏನ್ ಕೆಲಸ ಮಾಡ್ಬೇಕು ಅನ್ನೋದೇ ಬರಲ್ಲ, ಅದು ಮಾಡಾಕ್ತಾರೆ. ಲೇಖನ ಕ್ಯಾಮ್ರಾಮ್ಯಾನ್ ಆದ್ರೆ ನಿಮ್ ಫೋಟೋಸ್ ಎಲ್ಲ ಹಿಂಗೆ ಬಂದಿರುತ್ತೆ, ಸ್ಟ್ರೈಟ್ ಒಂದು ಅದನ್ನೇ ಹೇಳ್ತಾರೆ. ನಾನು ತುಂಬಾ ಬರ್ನ್ ಆದಾಗ ಅವಳು ಹಿಂಗ ಆಡ್ತಾಳೆ. ಸೊ ಏನು ಮಾಡಕ್ಕಾಗಲ್ಲ. ಈಗ ಇಷ್ಟನ್ನ ಇಟ್ಬಿಟ್ಟು ಮಾಡ್ಕೊಳ್ಳೋದು. ಎಲ್ಲಿಡ್ಲಿ, ಒಳಗಡೆನೆ ಇಟ್ಬಿಡ್ತೀನಿ ಗೈಸ್. ಸುಮ್ಮನೆ ರಿಸ್ಕಿ ಇದೆಲ್ಲ. ಯಾರಾದ್ರೂ ನೋಡಿದವರು ನೆಕ್ಸ್ಟ್ ಲೆವೆಲ್ಗೆ ಬೈಕೊಂತಾರೆ ನನ್ನ. ಕೇಳು, ಅದು ನಿಜನೇ ಅಲ್ವಾ? ನೆನ್ಸಿಡ್ತಿರೋದು 2-3 ಎಷ್ಟೊತ್ವರೆಗೂ ಮಾಡ್ತಾವಳಿ ಬಿಡು ಅಂತ ನಿಜ ಇದ್ ಮಾಡ್ಕೊ. ವ್ಲಾಗರ್ಸ್ ಹೆಂಗೆ ಗೈಸ್? ಸ್ಟಡಿ ಟೇಬಲ್ ಕೊಟ್ಟು ಗಂಟು ಹೋಗ್ತಿತ್ತ.
ಹೌದು ಏನು ಗೊತ್ತಾ ಇಲ್ಲಿ ಈ ರೂಮಲ್ಲಿ ತುಂಬ ಚಿಕ್ಕ ರೂಮು ಗೈಸ್. ಎಷ್ಟು ಚಿಕ್ಕ ರೂಮ್ ಅಂತಂದ್ರೆ ಚಿಕ್ಕ ರೂಮು ಅದ್ರಲ್ಲಿ ಒಂದು ಚಿಕ್ಕ ರೂಮ್ ಅಂದ್ರೆ ಚಿಕ್ಕ ರೂಮ್. ಏನು ಅದರಲ್ಲೊಂದು ಟೇಬಲ್ ಇಲ್ಲ ಏನಿಲ್ಲ, ಎಲ್ಲ ಬೆಡ್ಗಳ ಮೇಲೆ ಇಟ್ಕೋಬೇಕು. ಅದಕ್ಕೆ ಬೇಜಾರು ಅಂದರೆ ಬೇಜಾರು. ಸೊ ಅಷ್ಟೇ ಗೈಸ್. ಇವಾಗ ಆ್ಯಕ್ಚುಲಿ ಓದ್ಕೋಬೇಕಂತ ಅಂದ್ಬಿಟ್ಟು ನಾನು ಲೇಖನ ಇಬ್ಬರು ಕುತ್ಕೊಂಡಿದ್ವಿ. ಬಟ್ ಯಾರೋ ಒಬ್ರು ಬಂದು ಶಿ ಈಸ್ ನಾಟ್ ಸೆಟ್. ಓಕೆನಾ? ಏನು ಹೇಳಬೇಕು ಅಂತ ಬಂದೆ ಅಂತಂದ್ರೆ ಏನೋ ಕ್ಲಾಸಲ್ಲಂತೂ ಮೆಸೇಜ್ ಹಾಕಿದ್ರು. ಸೊ ನೆಕ್ಸ್ಟ್ ಏನೋ ಸೆಕೆಂಡ್ ಏನು ನೆಕ್ಸ್ಟ್ ಸೆಕೆಂಡೇನೆ ನಾವೆಲ್ಲ ಲ್ಯಾಪ್ಟಾಪ್ ಬುಕ್ಸು ಎಲ್ಲ ಕ್ಲೋಸ್ ಮಾಡಿದ್ವಿ. ಓಕೆನಾ? ಅಕ್ಕವ್ರಿಗೆ ವಿಷಯ ಗೊತ್ತಿಲ್ದಲೆ ಒಳಗೆ ಬಂದು ನಮಗೆ ಬೈದ್ರು ಏನೇನಂದ್ರು. ಯಾರು? ಕತ್ತೆ ಕಾಯ್ತಿದ್ವಾ ದನ ಕಾಯ್ತಿದ್ವಾ? ಅಲ್ಲ ಫೋನಲ್ಲಿ ಫೋನ್ ಕಾಯ್ತಾ ಇದ್ವಿ. ಮೋನಿಶಾ ಮಕ್ಕರ್ ಮೋನಿಶಾ ಗೈಸ್, ಇವತ್ತು ಸ್ವಲ್ಪ ಬೇಗನೆ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಮಲ್ಕೋತಿದ್ವಿ. ಮೋನಿಶಾ ಆಲ್ರೆಡಿ ಗಾನ್, ಲೇಖನಂದು ಮಲ್ಕೊಂಡಿದ್ದಾಳೆ. ಇನ್ನೇನು ನಾನು ಎಲ್ಲ ಬೇಸಿಕ್ ಸ್ಕಿನ್ ಕೇರ್ ಎಲ್ಲ ಮುಗಿದಿದೆ, ಮಲ್ಕೋಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಫಾರ್ ವಾಚಿಂಗ್. ಲವ್ ಯು. ಬಾಯ್.